ನೋಡಿ, ಕೊನೆ ಸುತ್ತು ಅಂತನ್ನುವಂಥದ್ದೇನೆ ಈ ಹಿಂದಿನ ವರ್ಷಗಳಿಗೂ ಪ್ರಸ್ತುತದ ವರ್ಷಕ್ಕೂ ವ್ಯತ್ಯಾಸ ಇದೆ. ಹಿಂದಿನ ವರ್ಷಗಳಲ್ಲಿ ಕೊನೆ ಸುತ್ತು ಅದಕ್ಕಿಂತ ಮೊದಲು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಇದ್ರು. ಕಳೆದ ವರ್ಷ ನಾನು ಅದನ್ನ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ತೆಗೆದು ಥರ್ಡ್ ರೌಂಡ್ ಅಂತೇಳಿ ಹೇಳಿದೆ. ಇಂಜಿನಿಯರಿಂಗಿಗೆ ಸಂಬಂಧಪಟ್ಟಂತೆ ಥರ್ಡ್ ರೌಂಡ್ ತನಕ ಅಪ್ಗ್ರೇಡೇಷನ್ಗೆ ಬಂದು ನಮಗೆ ಕೈ ಕೊಟ್ಟು ಹೋಗ್ತಾ ಇದ್ರು ವಿದ್ಯಾರ್ಥಿಗಳು, ಕಾಲೇಜಿಗೆ ಹೋಗ್ತಿರ್ಲಿಲ್ಲ. ಕನ್ಸೆನ್ಶುವಲ್ ಅಗ್ರಿಮೆಂಟು ಅಂದರೆ ಕಾಲೇಜುಗಳ ಒಕ್ಕೂಟ ಸರ್ಕಾರದ ಮಧ್ಯೆ ಆಗಿರುವಂತಹ ಒಪ್ಪಂದದಂತೆ ಕೊನೆ ಸುತ್ತಿನಲ್ಲಿ ವಿದ್ಯಾರ್ಥಿಗಳು ಸೀಟನ್ನು ತಗೊಂಡು ಕಾಲೇಜು ಪ್ರವೇಶ ಪಡೀಲಿಲ್ಲ ಅಂತಂದ್ರೆ ಆ ಸೀಟು ಕಾಲೇಜ್ ಪಾಲಾಗುತ್ತೆ. ಮ್ಯಾನೇಜ್ಮೆಂಟ್ ಮುಖಾಂತರ ಅವ್ರು ಅಡ್ಮಿಷನ್ ಮಾಡ್ಕೊಳ್ತಾರೆ. ಇದು ಸಿಂಪಲ್ ಆಗಿ ನಿಮಗೆ ಹೇಳಬೇಕು ಅಂತಂದ್ರೆ ವಿದ್ಯಾರ್ಥಿಗಳು ಸೀಟ್ ಬ್ಲಾಕಿಂಗ್ ಮಾಡ್ತಾರೆ. ಸೀಟ್ ಬ್ಲಾಕಿಂಗ್ ಮಾಡಿದ್ರೆ ನಾವು FIR ಮಾಡ್ತೀವಿ. ಅದಕ್ಕೆ ಕೊನೆ ಸುತ್ತಿನ ತನಕ ತಾವು ಅಪ್ಗ್ರೇಡೇಷನ್ಗೆ ಅವಕಾಶವನ್ನ ಬಳಕೆ ಮಾಡ್ಕೊಂಡು ಬಂದು ಕೊನೆ ಸುತ್ತಲ್ಲಿ ನೀವು ಕಾಲೇಜಿನಲ್ಲಿ ಸೀಟ್ ತಗೊಂಡ್ಲಿಲ್ಲ ಅಂತಂದ್ರೆ ನೀವು ಇನ್ನೊಬ್ಬ ಅರ್ಹತೆ ಇರುವಂತಹ ವಿದ್ಯಾರ್ಥಿಗೆ ಸೀಟನ್ನು ತಪ್ಪಿಸಿದ್ದೀರಾ. ಹಾಗಾಗಿ ನೀವು ಶಿಕ್ಷೆಗೆ ಗುರಿ ಆಗ್ಬೇಕಾಗುತ್ತೆ. ಹಾಗಾಗಿ ಫಸ್ಟ್ ರೌಂಡ್ ಅಲ್ಲಿ ನಿಮಗೆ ಅಪ್ಗ್ರೇಡೇಷನ್ಗೆ ಬರೋದಕ್ಕೆ ಅವಕಾಶ ಇದೆ. ನೀವೇನೆ ಬಂದಿದ್ದೀರಾ ನಾನು ನೆಕ್ಸ್ಟ್ ರೌಂಡಿಗೆ ಬರ್ತೀನಿ ಅಂತ. ಸೆಕೆಂಡ್ ರೌಂಡ್ ಅಲ್ಲಿ ಸಹ ನೀವು ಎಕ್ಸಿಟ್ ಆಗೋದಕ್ಕೆ ಅವಕಾಶ ಕೊಟ್ಟಿದೀವಿ. ಅವಾಗ ಎಕ್ಸಿಟ್ ಆಗೋದಾದ್ರೆ ಆಗಿ, ಇಲ್ಲಾಂದ್ರೆ ಅಡ್ಮಿಷನ್ ಆಗೋದಾದ್ರೆ ಆಗಿ, ಅದ್ರ ನಂತರದ ರೌಂಡಿಗೆ ನೀವು ಬರೋದಕ್ಕೆ ಅವಕಾಶ ಇರಲ್ಲ. ಅದಕ್ಕೆ ಈ ಸರಿ ನಾವು ಸ್ವಲ್ಪ ಬದಲಾವಣೆ ಮಾಡಿಬಿಟ್ಟಿದೀವಿ. ಸೆಕೆಂಡ್ ರೌಂಡೇನೆ ಕಡ್ಡಾಯ. ಸೆಕೆಂಡ್ ರೌಂಡ್ ಅಲ್ಲಿ ಅಡ್ಮಿಷನ್ ಆಗಿ ಇಲ್ಲ ಹೊರಗಡೆ ಹೋಗಿ. ನಾವು ಮತ್ತು ಹೋಲ್ಡ್ ನೋ. ಮೊದಲಿತ್ತು ಥರ್ಡ್ ರೌಂಡ್ ತನಕ ಹೋಲ್ಡ್ ಮಾಡಿ ನಮಗೆ ಕೈ ಕೊಟ್ಟು ಹೋಗ್ತಿದ್ರೆ ಅದು ಸೀಟ್ ಮ್ಯಾನೇಜ್ಮೆಂಟ್ ಪಾಲಾಗ್ತಿತ್ತು, ಇನ್ನೊಬ್ಬ ಅರ್ಹ ವಿದ್ಯಾರ್ಥಿಗೆ ಆ ಸೀಟ್ ತಪ್ತಿತ್ತು. ಈ ಬಾರಿ ಸೆಕೆಂಡ್ ರೌಂಡ್ ಅಲ್ಲಿ ಕಂಪಲ್ಸರಿ ಅಡ್ಮಿಷನ್ ಮಾಡಿದೀವಿ. ಸರ್ ಸೆಕೆಂಡ್ ರೌಂಡ್ ಅಲ್ಲಿ ಕಂಪಲ್ಸರಿ ಅಡ್ಮಿಷನ್ ಆಗಿ ಮಾಡಿದೀರಾ, ನಾವು ಕಾಲೇಜಿಗೆ ಅಡ್ಮಿಷನ್ ಆಗ್ತೀವಿ. ಥರ್ಡ್ ರೌಂಡ್ ಕೌನ್ಸಿಲಿಂಗ್ ಆಗುವಾಗ ಯಾವ್ದಾದ್ರು ಸೀಟ್ ಹೊರಗಡೆಯಿಂದ ಹೊಸದು ಬರುತ್ತೆ, ಇಲ್ಲ ಇರೋನ ಯಾರಾದ್ರೂ ಬಿಟ್ಟು ಹೋಗ್ತಾನೆ, ನನಗನ್ನೇ ನೋ. ಥರ್ಡ್ ರೌಂಡ್ ಅಲ್ಲಿ ನಿಮಗೆ ಅಪ್ಗ್ರೇಡೇಷನ್ಗೆ ಅವಕಾಶ ಕೊಡ್ತೀವಿ. ಅಡ್ಮಿಷನ್ ಆದವರಿಗೆ, ಹೊರಗಡೆ ಹೋದವನಿಗೆ ಇಲ್ಲ. ಇದು ಬಹಳ ಸ್ಪಷ್ಟವಾಗಿದೆ. ಹಾಗಾಗಿ ಅಡ್ಮಿಷನ್ ಆಗಬೇಕು ಇಲ್ಲ ಹೊರಗಡೆ ಹೋಗಬೇಕು ಸೆಕೆಂಡ್ ರೌಂಡ್ ಅಲ್ಲಿ. ಆಮೇಲೆ ಬಂದು ನೀವು ಬಿಟ್ಟೋಯ್ತು ಅಂತಂದ್ರೆ ಅದು ಕಾಲೇಜು ಪಾಲಾಗುತ್ತೆ, ಸೀಟು ಬೇರೆ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತೆ. ಹಾಗಾಗಿ ತಾವು ನಮ್ಮ ಅಡ್ಮಿಷನ್ ಬ್ರೋಷರ್ ಅಂದ್ರೆ ಕೌನ್ಸಿಲಿಂಗ್ ಬ್ರೋಷರ್ನ ಬಹಳ ಸ್ಪಷ್ಟವಾಗಿ ತಾವು ಅಭ್ಯಾಸ ಮಾಡ್ಕೊಂಡು ನಮ್ಮ ನಿಯಮಗಳಿಗೆ ಬದ್ಧರಾಗಿರ್ಬೇಕು ಅನ್ನುವಂಥದ್ದು ವಿದ್ಯಾರ್ಥಿಗಳಲ್ಲಿ ವಿನಂತಿ.